Hi dear students, welcome back to my Easy Chemistry platform. Here I am going to discuss about titrimetric analysis. In this video session, you will learn about titration means what, types of titration, normality, molarity, mole fraction, uses of N1V1 equal to N2V2 formula, ppm, preparation and dilution of reagents or solution. Next one is conversion. Let's we start here the first one, titrimetric analysis. Titrimetric analysis, it refers to quantitative chemical analysis out by determining the volume of a solution, greatly known concentration which is required to react with the volume of a solution of a substance to be determined. Or in a simple way, the titration means we have to find out the concentration of the unknown concentration solution by using known concentration solution. ಅಂದರೆ ಒಂದು ಸೊಲ್ಯೂಷನ್ದು ಕಾನ್ಸಂಟ್ರೇಷನು ಗೊತ್ತಿರಬೇಕು. ಆ ಗೊತ್ತಿರುವಂತಹ ಸೊಲ್ಯೂಷನ್ ಕಾನ್ಸಂಟ್ರೇಷನನ್ನು ಯೂಸ್ ಮಾಡಿಕೊಂಡು ಗೊತ್ತಿರದೇ ಇರುವಂತಹ ಸೊಲ್ಯೂಷನ್ದು ಕಾನ್ಸಂಟ್ರೇಷನನ್ನು ಕಂಡುಹಿಡಿಯೋದಕ್ಕೆ ನಾವೇನಂತೆ ಕರಿತೀವಿ ಅಂತಂದರೆ ಟೈಟ್ರಿಮೆಟ್ರಿಕ್ ಅನಲೈಸಿಸ್ ಅಂತ ಹೇಳಿ ಕರಿತೀವಿ. ಇಟ್ ರೆಫರ್ಸ್ ಟು ಕ್ವಾಂಟಿಟೇಟಿವ್ ಕೆಮಿಕಲ್ ಅನಲೈಸಿಸ್ ಬೈ ಡಿಟರ್ಮೈನಿಂಗ್ ದಿ ವಾಲ್ಯೂಮ್ ಆಫ್ ಎ ಸೊಲ್ಯೂಷನ್. ಅಂದರೆ ಇಲ್ಲಿ ಏನು ಕಂಡುಹಿಡಿತೀವಿ, ವಾಲ್ಯೂಮನ್ನು ಕಂಡುಹಿಡಿತೀವಿ. ಟೈಟ್ರೇಷನ್ ಮಾಡಿರ್ತೀರಾ ನೀವು, ವಾಲ್ಯೂಮ್ ಕಂಡುಹಿಡಿತೀವಿ. ಗ್ರೇಟ್ಲಿ ನೋನ್ ಕಾನ್ಸಂಟ್ರೇಷನ್ ಇಟ್ ಈಸ್ ರಿಕ್ವೈರ್ಡ್ ಟು, ನೋನ್ ಕಾನ್ಸಂಟ್ರೇಷನ್ ಅಂತಂದರೆ ಒಂದು ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಏನಿರಬೇಕು, ಗೊತ್ತಿರಬೇಕು. which is required to react with the volume of a solution of a substance to be determined. Substance to be determined ಅಂತಂದ್ರೆ ಏನಾಯಿತು, ಅನ್ನೋನ್ ಕಾನ್ಸಂಟ್ರೇಷನ್. ಅರ್ಥ ಆಯ್ತಾ? ಇದಕ್ಕೇನಂತೆ ಕರಿತೀವಿ ಅಂತಂದರೆ ಟೈಟ್ರಿಮೆಟ್ರಿಕ್ ಅನಲೈಸಿಸ್. ದ ಕ್ಲಾಸಿಫಿಕೇಶನ್ ಆಫ್ ಟೈಟ್ರೇಷನ್, there is a different types are there. The mainly first one is the acid base titration, second one is redox titration, third one is complexometric titration, fourth one is precipitation titration. And next one we'll see about normality means what. These all are the concentration terms: normality, molarity, ppm, etc. Normality means it is the number of gram equivalent mass of the solute present in 1000 cm cube or 1 dm cube of the solution. Normality ಅಂತಂದ್ರೇನು, it is the number of gram equivalent mass of the solute present in 1000 cm cube or 1 dm cube of the solution. ಅಂದರೆ 1 ಲೀಟರ್ ಡಿಸ್ಟಿಲ್ಡ್ ವಾಟರ್ನಲ್ಲಿ ಅಥವಾ 1 ಲೀಟರ್ ಸೊಲ್ಯೂಷನ್ನಲ್ಲಿ ನಂಬರ್ ಆಫ್ ಗ್ರಾಮ್ ಇಕ್ವಲೆಂಟ್ ಮಾಸ್ ಆಫ್ ಸೊಲ್ಯೂಟನ್ನು ಡಿಸಾಲ್ವ್ ಮಾಡಿದರೆ ಅದಕ್ಕೇನಂತ ಹೇಳಿ ಕರಿತೀವಿ, ನಾರ್ಮ್ಯಾಲಿಟಿ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಡಿನೋಟೆಡ್ ಬೈ ಎನ್. ಇದನ್ನು ಯಾವ ಲೆಟ್ರದಿಂದ ಗುರುತಿಸ್ತೀವಿ, ಎನ್ನದಿಂದ ಗುರುತಿಸ್ತೀವಿ. ಫಾರ್ ಎಕ್ಸಾಂಪಲ್, ಹಿಯರ್ ಇಫ್ equivalent mass of oxalic acid is 63 gram, then how to prepare 1 normality of oxalic acid solution in 1 dm cube of water. ಅಂದರೆ ಆಕ್ಸಾಲಿಕ್ ಆ್ಯಸಿಡ್ ತೊಗೊಂಡಿದ್ದೀನಿ, ಆಕ್ಸಾಲಿಕ್ ಆ್ಯಸಿಡ್ ಇಕ್ವಲೆಂಟ್ ಮಾಸ್ ಎಷ್ಟಿದೆ ಅಂತಂದರೆ 63 ಗ್ರಾಮ್ ಇದೆ. ಏನಕ್ಕೆ ನಾನಿಲ್ಲಿ ಇಕ್ವಲೆಂಟ್ ಮಾಸನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ? ಎಸ್, ಬಿಕಾಸ್ ನಾರ್ಮ್ಯಾಲಿಟಿನಲ್ಲಿ ನಾವೇನು ತಗೊಳ್ಬೇಕಂತಂದರೆ ಇಕ್ವಿವೆಲೆಂಟ್ ಮಾಸನ್ನು ತಗೊಳ್ಬೇಕು, ಗ್ರಾಮ್ ಇಕ್ವಿವೆಲೆಂಟ್ ಮಾಸ್. ಅದರ್ವೈಸ್ ಇದ್ರದ್ದು ಮಾಲಿಕ್ಯುಲರ್ ಮಾಸ್ ಎಷ್ಟು ಬರುತ್ತಂತಂದರೆ ಆಕ್ಸಾಲಿಕ್ ಆ್ಯಸಿಡ್ದು 126 ಗ್ರಾಮ್ ಇದೆ, ಬಟ್ ಇಕ್ವಿವೆಲೆಂಟ್ ಮಾಸ್ ಆಫ್ ಆಕ್ಸಾಲಿಕ್ ಆ್ಯಸಿಡ್ ಈಸ್ ದಿ 63 ಗ್ರಾಮ್. ಇಫ್ 63 ಗ್ರಾಮ್ ಆಫ್ ಆಕ್ಸಾಲಿಕ್ ಆ್ಯಸಿಡ್ ಪ್ರೆಸೆಂಟ್ ಇನ್ 1 dm cube ಆಫ್ ಸೊಲ್ಯೂಷನ್, ಇಟ್ಸ್ ನಾರ್ಮ್ಯಾಲಿಟಿ ಈಸ್ 1. ಅಂದರೆ 63 ಗ್ರಾಮ್ ಆಫ್ ಆಕ್ಸಾಲಿಕ್ ಆ್ಯಸಿಡನ್ನು 1 dm ಕ್ಯೂಬ್ ಆಫ್ ಸೊಲ್ಯೂಷನ್ನಲ್ಲಿ ಹಾಕಿದರೆ ನನಗೆ 1 ನಾರ್ಮ್ಯಾಲಿಟಿ ಆಕ್ಸಾಲಿಕ್ ಆ್ಯಸಿಡ್ ಸಿಗುತ್ತೆ. ಒಂದು ವೇಳೆ ನನಗೆ ಇವಾಗ ನಾನೇನು ಪ್ರಿಪೇರ್ ಮಾಡಬೇಕಂತಂದರೆ 0.1 ನಾರ್ಮ್ಯಾಲಿಟಿ ಆಫ್ ಆಕ್ಸಾಲಿಕ್ ಆ್ಯಸಿಡನ್ನು ಪ್ರಿಪೇರ್ ಮಾಡಬೇಕು. ಅಂದರೆ ಏನು ಮಾಡಬೇಕು, ಇಲ್ಲೇನಿದೆ ಅಂತಂದರೆ 63 ಇದೆ, 63 ಗ್ರಾಮ್ ಇದೆ. in 1 dm cube of water it provide the 1 n.
ನನಗೆ 0.1 ಬೇಕು. ಇದೇ ಸೇಮ್ ವಾಲ್ಯೂಮ್ನಲ್ಲಿ ನೀವು ಬೇಕಂತಂದರೆ ವಾಲ್ಯೂಮ್ಸನ್ನು ಕೂಡ ಏನು ಮಾಡ್ಬೋದು ಅಂದರೆ ಬದಲಾವಣೆ ಮಾಡ್ತಾ ಹೋಗ್ಬೋದು. ಯು ಕ್ಯಾನ್ ಡಿವೈಡೆಡ್ ಎನಿ 2 ಟರ್ಮ್ಸ್ ಬೈ ದ ರಿಕ್ವೈರಿಂಗ್ ವಾಲ್ಯೂಮ್. ಅಂದರೆ ನಿಮಗೆ ಎಷ್ಟು ವಾಲ್ಯೂಮ್ ಬೇಕಲ್ಲ ಅಷ್ಟೇ ನೀವೇನು ಮಾಡ್ಬೋದು ಅಂತಂದರೆ ಕನ್ವರ್ಟ್ ಮಾಡ್ಕೊಳ್ಬೋದು. ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಏನು ಮಾಡೋದು ಅಂತಂದರೆ ಯಾವುದಾದ್ರೂ 2 ಟರ್ಮ್ಸ್ಗೆ ಡಿವೈಡ್ ಮಾಡ್ತಾ ಹೋಗೋದು. ಈಗ ನನಗೇನು ಬೇಕಂತಂದರೆ 0.1 ಆಗಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಇದನ್ನು 10ದಿಂದ ಡಿವೈಡ್ ಮಾಡ್ತೀನಿ, ಇದನ್ನು ಕೂಡ 10ದಿಂದ ಡಿವೈಡ್ ಮಾಡ್ತೀನಿ. ಆನ್ಸರ್ ಎಷ್ಟು ಬಂತು ಇವಾಗ? ಎಸ್, 6.3 ಗ್ರಾಮ್ in 1 dm cube. It provide the 0.1 n oxalic acid. This is the preparation of oxalic acid by using the gram equivalent mass. ಅಂದರೆ ಇದು ನಾರ್ಮ್ಯಾಲಿಟಿನ ಪ್ರಿಪ್ರೇಷನ್ ಮಾಡುವಂಥದ್ದು. ಇವಾಗ ನಾವು ಇಲ್ಲೇನು ಮಾಡಿದ್ವಿ? ಆಕ್ಸಾಲಿಕ್ ಆ್ಯಸಿಡನ್ನು ಮಾಡಿದ್ವಿ. ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್, ಇದನ್ನು ನಾವು ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಂದರೆ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ನಂಬರ್ ಆಫ್ ಗ್ರಾಮ್ ಇಕ್ವಿಲೆಂಟ್ ಮಾಸ್ ಆಫ್ ದ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್. ಅಂದರೆ ಫಾರ್ಮುಲಾ ಹೆಂಗೆ ಬರಿತೀವಿ? ನಂಬರ್ ಆಫ್ gram equivalent mass of the solute divided by volume of the solution, and normality equal to mass per dm cube. ಸ್ವಲ್ಪ ಇಲ್ಲಿ ಏನು ಮಾಡ್ಕೊಳ್ಳಿ ಅಂತಂದರೆ ಬದಲಾವಣೆ ಮಾಡ್ಕೊಳ್ಳಿ. mass per dm cube divided by equivalent mass. mass per dm cube divided by equivalent mass ಆದರೆ ಇದು ನಮಗೇನಾಯ್ತು ಇವಾಗ? ನಾರ್ಮ್ಯಾಲಿಟಿ ಅಂತ ಹೇಳಿ ಆಯಿತು. Let's we see one example how to find out normality. 1.26 gram of oxalic acid are dissolved in 500 cm cube of solution, then calculate its normality. Question ಏನಿದೆ? 1.26 gram of oxalic acid are dissolved in 500 cm cube of the solution, calculate its normality. ಅಂದರೆ 1.26 ಗ್ರಾಮ್ ಆಕ್ಸಾಲಿಕ್ ಆ್ಯಸಿಡನ್ನು 500 cm ಕ್ಯೂಬ್ನಲ್ಲಿ ಹಾಕಿದಾಗ ನಾರ್ಮ್ಯಾಲಿಟಿ ನನಗೆ ಎಷ್ಟು ಸಿಗತ್ತೆ? ಲೆಟ್ಸ್ ವಿ ಸಿ ಯುವರ್ ಸೊಲ್ಯೂಷನ್ ನೋಡಬೇಕಂತಂದರೆ ನನಗೇನು ಗೊತ್ತಿದೆ ಅಂತಂದರೆ ಫಾರ್ಮುಲಾ ಗೊತ್ತಿದೆ. ಒಂದೇನು ಗೊತ್ತಿದೆ ಅಂತಂದರೆ ಮಾಸ್ ಪರ್ ಡಿ ಎಮ್ ಕ್ಯೂಬ್ ಅಂತ ಹೇಳಿ ಗೊತ್ತಿದೆ, ಹೌದಲ್ಲ? ಮಾಸ್ ಪರ್ ಡಿ ಎಮ್ ಕ್ಯೂಬ್. ಸೊ ಇಲ್ಲಿ ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಮಾಸ್ ಪರ್ ಡಿ ಎಮ್ ಕ್ಯೂಬ್ ಫೈಂಡ್ ಔಟ್ ಮಾಡ್ತೀನಿ. ಮಾಸ್ ಪರ್ ಡಿ ಎಮ್ ಕ್ಯೂಬ್ ಈಸ್ ಈಕ್ವಲ್ ಟು ವೇಟ್ ಡಿವೈಡೆಡ್ ಬೈ ವಾಲ್ಯೂಮ್ ಇಂಟು 1000. ವೇಟ್ ಡಿವೈಡೆಡ್ ಬೈ ವಾಲ್ಯೂಮ್ ಇಂಟು 1000. ಓಕೆ, ವೇಟ್ ಎಷ್ಟು ಕೊಟ್ಟಿದ್ದಾರೆ? ಎಸ್, ದಟ್ ಈಸ್ 1.26 ಗ್ರಾಮ್. 1.26 ಗ್ರಾಮ್ ಡಿವೈಡೆಡ್ ಬೈ ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 500 cm ಕ್ಯೂಬ್ ಕೊಟ್ಟಿದ್ದಾರೆ, ಇಂಟು 1000. Dear students, tell me the answer fast. 1.26 gram divided by 500 into 1000, its value is 2.52 gram. Is it right, dear students? 2.52 gram ante barutta? Yes. Okay, so it is the mass per dm cube, and we have a formula. ಇಲ್ಲಿ ಒಂದು ಫಾರ್ಮುಲಾ ಇದೆ ನಮಗೆ. ಏನಿದೆ ಅಂತಂದರೆ ಮಾಸ್ ಪರ್ ಡಿ ಎಮ್ ಕ್ಯೂಬ್ ಡಿವೈಡೆಡ್ ಬೈ ಈಕ್ವಲೆಂಟ್ ಮಾಸ್. ಆದರೆ ನಾನಿವಾಗ ಏನು ಫೈಂಡ್ ಔಟ್ ಮಾಡಿದ್ದೀನಿ? ಮಾಸ್ ಪರ್ ಡಿ ಎಮ್ ಕ್ಯೂಬ್ ಫೈಂಡ್ ಔಟ್ ಮಾಡಿದ್ದೀನಿ. ಇದಕ್ಕೆ ನಾನು ಏನು ಮಾಡಬೇಕಂತಂದರೆ ಈಗ ನಾರ್ಮ್ಯಾಲಿಟಿ ಸಿಗಬೇಕಂತಂದರೆ ನಾರ್ಮ್ಯಾಲಿಟಿ ಈಸ್ ಈಕ್ವಲ್ ಟು ಮಾಸ್ ಪರ್ ಡಿ ಎಮ್ ಕ್ಯೂಬ್ ಡಿವೈಡೆಡ್ ಬೈ ಇಕ್ವಿವೆಲೆಂಟ್ ಮಾಸ್. ಮಾಸ್ ಪರ್ ಡಿ ಎಮ್ ಕ್ಯೂಬ್ ಡಿವೈಡೆಡ್ ಬೈ ಇಕ್ವಿವೆಲೆಂಟ್ ಮಾಸ್. ಮಾಸ್ ಪರ್ ಡಿ ಎಮ್ ಕ್ಯೂಬ್ ಆನ್ಸರ್ ಎಷ್ಟಿದೆ? 2.52 ಇದೆ. 2.52 ಡಿವೈಡೆಡ್ ಬೈ ಈಕ್ವಿವೆಲೆಂಟ್ ಮಾಸ್ ಎಷ್ಟಿದೆ ಆಕ್ಸಾಲಿಕ್ ಆ್ಯಸಿಡ್ದು? 63 ಗ್ರಾಮ್ ಇದೆ. ಸೊ 2.52 ಡಿವೈಡೆಡ್ ಬೈ 63, ವಾಟ್ ಈಸ್ ಆನ್ಸರ್? ಎಸ್, ದಟ್ ಈಸ್ 0.04 gram. 0.04 gram is an answer. Understand ಆಯ್ತಾ? So this is the way to find out the normality of a given problem. ಅಂದರೆ ಕೊಟ್ಟಂತಹ ಪ್ರಾಬ್ಲಮ್ದ ಸೊಲ್ಯೂಷನ್ ಏನು ಮಾಡಬೇಕಂದ್ರೆ ಈ ರೀತಿಯಾಗಿ ಬಿಡಿಸ್ಬೇಕು. ಓಕೆ, ಸೊ ನಾವು here the next one, you can try in your home the similar problem. 60 gram of crystalline sodium hydroxide, it is dissolved into 1 dm cube of solution, calculates its normality. ಅಂದರೆ ನಾನು ಇಲ್ಲಿ ಏನು ತೊಗೊಂಡಿನಿ ಅಂತಂದರೆ 1 dm cube ತೊಗೊಂಡಿದ್ದೀನಿ ಆಫ್ ಎ ಸೊಲ್ಯೂಷನ್, ಕ್ಯಾಲ್ಕುಲೇಟ್ ಇಟ್ಸ್ ನಾರ್ಮ್ಯಾಲಿಟಿ. ಆರ್ ಇದನ್ನೇ ನೀವೇನು ಮಾಡ್ಕೋಬೋದು ಅಂತಂದರೆ ಚೇಂಜ್ ಮಾಡ್ಕೊಳ್ಬೋದು. ಇಲ್ಲಿ ನೀವೇನು ತೊಗೊಳ್ಳಿ ಅಂತಂದರೆ 2 dm cube ಆಫ್ ಎ ಸೊಲ್ಯೂಷನ್ ಅಂತ ತೊಗೊಳ್ಳಿ, ನಾರ್ಮ್ಯಾಲಿಟಿಯನ್ನು ಏನು ಮಾಡಿ ಅಂತಂದರೆ ಫೈಂಡ್ ಔಟ್ ಮಾಡಿ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಮೊಲಾರಿಟಿ. ಮೊಲಾರಿಟಿ, ವಾಟ್ ಈಸ್ ಮೀನ್ ಬೈ ಮೊಲಾರಿಟಿ?
Normality, molarity. Okay, molarity means the name itself indicates the number of gram molecular mass of the solute present in 1000 cm cube or 1 dm cube of a solution. 1000 dm cube or 1 dm cube of a solution. ಅಂದರೆ ನಾರ್ಮ್ಯಾಲಿಟಿನಲ್ಲಿ ನಾವೇನು ತಗೊಂಡ್ವಿ, ಗ್ರಾಮ್ ಇಕ್ವಲೆಂಟ್ ಮಾಸನ್ನು ತಗೊಂಡ್ವಿ. ಮೊಲಾರಿಟಿನಲ್ಲಿ ಏನು ತಗೊಳ್ತಾ ಇದ್ದೀವಿ, ಗ್ರಾಮ್ ಮಾಲಿಕ್ಯುಲರ್ ಮಾಸನ್ನು ತಗೊಳ್ತಾ ಇದ್ವಿ. ಸೊ ಇದು ಒಂದಷ್ಟು ಏನಂತಂದರೆ ಇದರಲ್ಲಿ ಬದಲಾವಣೆ ಇದೆ. ಇಲ್ಲಿ ಡೈರೆಕ್ಟಾಗಿ ನಾವು ಮಾಲಿಕ್ಯುಲರ್ ಮಾಸನ್ನು ತಗೊಂಡು ಸೊಲ್ಯೂಷನನ್ನು ಪ್ರಿಪ್ರೇಷನ್ ಮಾಡ್ತೀವಿ. ನಾರ್ಮ್ಯಾಲಿಟಿನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಇಕ್ವಿವೆಲೆಂಟ್ ಮಾಸನ್ನು ತಗೊಂಡು ನಾವೇನು ಮಾಡ್ತೀವಿ, ಸೊಲ್ಯೂಷನನ್ನು ಪ್ರಿಪ್ರೇಷನ್ ಮಾಡ್ತೀವಿ. ಹಿಯರ್ ಇಟ್ಸ್ ಫಾರ್ಮುಲಾ ಈಸ್ ಅಂದರೆ ಯಾವ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಮೊಲಾರಿಟಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಟಿ ಎಮ್ ಕ್ಯೂಬ್. ಸೊ ಸೇಮ್ ಒಂದು ನಾರ್ಮ್ಯಾಲಿಟಿ ಗೊತ್ತಿದ್ದಿತ್ತಂತಂದರೆ ಮೊಲಾರಿಟಿಯನ್ನು ಆಟೋಮೆಟಿಕ್ಕಾಗಿ ನಾವು ಬರಿಬೋದು. ಜಸ್ಟ್ ಏನು ಮಾಡ್ಬೋದು ಅಂತಂದರೆ ಇಕ್ವಿವೆಲೆಂಟ್ ಮಾಸ್ ಬದಲಾಗಿ ಏನು ಆ್ಯಡ್ ಮಾಡಬೇಕು, ಮಾಲಿಕ್ಯುಲರ್ ಮಾಸನ್ನು ಆ್ಯಡ್ ಮಾಡಬೇಕಾಗತ್ತೆ ಅಷ್ಟೇ. Molarity is equal to number of moles of solute divided by volume of solution in dm cube, or molarity is equal to mass per dm cube divided by molecular mass. Mass per dm cube divided by molecular mass. ಅಲ್ಲಿ ಕೂಡ ಇದೇ ರೀತಿಯಾಗಿ ನೋಡಿದ್ವಾ, ಹೌದಲ್ಲ? ಸೊ ಅಲ್ಲಿ ಮಾಸ್ ಪರ್ ಡಿ ಎಮ್ ಕ್ಯೂಬ್ ಡಿವೈಡೆಡ್ ಬೈ ಇಕ್ವಿಲೆಂಟ್ ಮಾಸ್ ಇತ್ತು, ಇಲ್ಲೇನು ತೊಗೊಂಡಿದ್ದೀವಿ, ಮಾಲಿಕ್ಯುಲರ್ ಮಾಸ್ ತೊಗೊಂಡಿದ್ದೀವಿ. ಸೊ ದಿಸ್ ಈಸ್ ಅಬೌಟ್ ದಿ ಮೊಲಾರಿಟಿ. ಲೆಟ್ಸ್ ವಿ ಸಿ ಯುವರ್ ಪ್ರಾಬ್ಲಮ್. ಇಫ್ 4 moles of solute is present in 2 dm cube of a solution, what is its molarity? ಅಂದರೆ 4 moles ಆಫ್ ಸೊಲ್ಯೂಟನ್ನು 2 dm cube ಆಫ್ ಸೊಲ್ಯೂಷನಲ್ಲಿ ಡಿಸಾಲ್ವ್ ಮಾಡಿದಾಗ ಮೊಲಾರಿಟಿ ನನಗೆ ಏನು ಸಿಗತ್ತೆ? ಫಸ್ಟ್ ನಾವೇನು ಬರ್ಕೊಳ್ಳೋಣ ಅಂತಂದರೆ ಇವಾಗ ಮೊಲಾರಿಟಿ ಫಾರ್ಮುಲಾ ಬರ್ಕೊಳ್ಳೋಣ. ಮೊಲಾರಿಟಿ ಅಂತಂದ್ರೆ ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಡಿ ಎಮ್ ಕ್ಯೂಬ್. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಡಿ ಎಮ್ ಕ್ಯೂಬ್. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 4 ಅಂತ ಹೇಳಿ ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಎಷ್ಟಿದೆ? 2 dm ಕ್ಯೂಬ್ ಅಂತ ಹೇಳಿ ಇದೆ. ಸಾರಿ, ಇದನ್ನು ಚೇಂಜ್ ಮಾಡ್ಕೊಳ್ಳಿ ಸ್ವಲ್ಪ. 2 dm ಕ್ಯೂಬ್ ಅಂತ ಹೇಳಿ ಇದೆ, 2 dm ಕ್ಯೂಬ್. ಸೊ 4 divided by 2, 2 ones and then 2 twos. What is the answer now? This is the 2. ಮೊಲಾರಿಟಿ ಎಷ್ಟು ಬರುತ್ತೆ ಇದ್ರದ್ದು? ಮೊಲಾರಿಟಿ 2 ಅಂತ ಹೇಳಿ ಬರುತ್ತೆ. ಓಕೆ, ಯು ಕ್ಯಾನ್ ಟೇಕ್ ಅ ಹೋಮ್ ವರ್ಕ್. ಲೆಟ್ಸ್ ಟ್ರೈ ಇನ್ ಯುವರ್ ಹೋಮ್ yourself. That is 1.26 gram of oxalic acid crystals is dissolved in 250 cm cube of the solution. Then calculate its molarity. Next one is mole fraction. Mole fraction means what? Mole fraction means it is the ratio of number of moles of solute or solvent present in a solution. It is the ratio of number of moles of the solute or solvent present in the solution. ಅಂದರೆ ಸೊಲ್ಯೂಷನ್ ಅಂತಂದರೆ ಏನು? ಫಸ್ಟ್ ಸೊಲ್ಯೂಷನ್ ಮೀನ್ಸ್ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಈಸ್ ಇಟ್ ರೈಟ್? ಸೊಲ್ಯೂಷನ್ ಅಂತಂದರೆ ಇಟ್ ಈಸ್ ದ ಮಿಕ್ಸ್ಚರ್ ಆಫ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಒಂದು ಸೊಲ್ಯೂಟ್ ಇರುತ್ತೆ, ಇನ್ನೊಂದು ಸಾಲ್ವೆಂಟ್ ಇರುತ್ತೆ. ಸೊಲ್ಯೂಟ್ ಇಟ್ ಈಸ್ ಇನ್ ಸ್ಮಾಲರ್ ಪ್ರಪೋರ್ಷನ್, ಸಾಲ್ವೆಂಟ್ ಇಟ್ ಈಸ್ ಇನ್ ಲಾರ್ಜರ್ ಪ್ರಪೋರ್ಷನ್. ಹಿಯರ್ ಅಂದರೆ ಇಲ್ಲಿ ಏನು ಹೇಳಿದ್ದಾರೆ ಅಂತ ನೋಡ್ಕೊಳ್ಳಿ. ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಫ್ರ್ಯಾಕ್ಷನ್ ಅಂತ ಹೇಳಿದೆ. ಅಂದರೆ ರೇಷೋ. ಇವಾಗ ನಾನು ಏನು ಮಾಡ್ತೀನಿ ಅಂತ ರೇಷೋ ತೊಗೊಳ್ತೀನಿ. ರೇಷೋ ಏನು ಹೇಳಿದ್ದಾರೆ? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್, ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಟು ದಿ ಸೊಲ್ಯೂಷನ್ ಆರ್ number of moles of solvent to the solution. ಹೌದಲ್ಲ? ಸೊಲ್ಯೂಟ್ದಿಂದ ಸೊಲ್ಯೂಷನ್, ಸಾಲ್ವೆಂಟ್ದಿಂದ ಸೊಲ್ಯೂಷನ್. ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಮೋಲ್ ಫ್ರ್ಯಾಕ್ಷನ್. ಹಿಯರ್ ಇಫ್ ಅ ಸೊಲ್ಯೂಷನ್ ಇಟ್ ಕಂಟೇನ್ಸ್ n1 ಮೋಲ್ ಆಫ್ ಸಾಲ್ವೆಂಟ್ ಆ್ಯಂಡ್ n2 ಮೋಲ್ಸ್ ಆಫ್ ಸೊಲ್ಯೂಟ್. ಒಂದು ಸೊಲ್ಯೂಷನ್ ಒಳಗೆ ಏನೈತ್ರಿ ಇವಾಗ? n1 ಮೋಲ್ ಆಫ್ ಸಾಲ್ವೆಂಟ್ ಇದೆ and then n2 moles of solute ಇದೆ. So now here what is meant by solution? It is a mixture of solute and solvent. So that is n1 as well as n2. Okay. So wait here.
N1 plus N2. It is a solution. And now here according to definition, number of moles of solute. What is the solute here? N2. And then what about the solvent here? N1. So N1 divided by N1 plus N2. It is the first term, so I am writing here it is equal to x1. It is the second term, so therefore I am writing it is equal to x2. Mole fraction, it is commonly denoted by the x. Mole fraction ಅನ್ನು ಹೆಂಗೆ ತೋರಿಸ್ತೀವಿ ಅಂತಂದರೆ x ದಿಂದ ತೋರಿಸ್ತೀವಿ. Let's see here. The mole fraction of solvent is given by, solvent mole fraction ಅನ್ನು ಬರಿತಾ ಇದ್ದೀನಿ. ಹೆಂಗೆ ಬರಿಬೇಕು? x1 is equal to ಏನಂತೇಳಿ ಬರಿತೀರಾ? ಎಸ್, ಸಾಲ್ವೆಂಟ್ ಏನಿದೆ ಇಲ್ಲಿ ಮೊದಲಿಗೆ n1 ಡಿವೈಡೆಡ್ ಬೈ ಸೊಲ್ಯೂಷನಲ್ಲಿ ಏನಿದೆ ಟೋಟಲ್ n1 ಪ್ಲಸ್ n2. ಓಕೆ, ಸೊ ನಾ next one is here, this is the n1 divided by n1 plus n2. And then mole fraction of the solute. How could you write the mole fraction of solute? Yes, ಹೆಂಗೆ ಬರಿಬೇಕಂತಂದರೆ x2 is equal to n2 divided by n1 plus n2. ಹೌದಲ್ಲ? ಇಫ್ ಏನಾದರೂ ನಮಗೆ ಸೊಲ್ಯೂಷನ್ನಲ್ಲಿ ಎ ಬಿ ಸಿ ಅಂತ ಹೇಳಿ 3 ಕಾಂಪೊನೆಂಟ್ ಇದ್ದಾಗ ಯಾವ ರೀತಿಯಾಗಿ ಬರೀತೀರಾ? ಸೊ ದ ಫಸ್ಟ್ x1 ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿ ಫಾರ್ ದ ಏತ್, ಆ್ಯಂಡ್ ದೆನ್ x2 ಈಸ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿ. ಹಾಗೆ ಸಿದು ಹೆಂಗೆ ಬರೀತೀರಾ? ಸಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ದಿಸ್ ಈಸ್ ದ ಮೋಲ್ ಫ್ರಾಕ್ಷನ್. ಆ್ಯಂಡ್ ಹಿಯರ್ let's we see one problem. 30 gram of urea, it is dissolved in 171 gram of water. Calculate the mole fraction of urea in the solution. ಅಂದರೆ 30 ಗ್ರಾಮ್ ಆಫ್ ಯೂರಿಯಾವನ್ನು 171 ಗ್ರಾಮ್ ಆಫ್ ವಾಟರ್ನಲ್ಲಿ ಹಾಕಿದಾಗ ಮೋಲ್ ಫ್ರಾಕ್ಷನ್ ಆಫ್ ಯೂರಿಯಾ ಎಷ್ಟು ಬರುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಹಿಯರ್ ಸೊಲ್ಯೂಟ್ ಈಸ್ ದ ಯೂರಿಯಾ and then solvent is the water. ಯಾಕಂತಂದರೆ solute is present in the smaller quantity, solvent is present in the larger quantity. Solute is urea and then solvent is water. The number of moles of water, that is N1 is equal to mass divided by molecular mass. Mass divided by molecular mass. ಅಂದರೆ ಮಾಸ್ ಎಷ್ಟು ಕೊಟ್ಟಿದ್ದಾರೆ? 171 ಡಿವೈಡೆಡ್ ಬೈ ಮೊಲಿಕ್ಯುಲರ್ ಮಾಸ್. ವಾಟರ್ದು ಮೊಲಿಕ್ಯುಲರ್ ಮಾಸ್ ಎಷ್ಟು ಬರುತ್ತೆ? H2O ಎಷ್ಟು ಬರುತ್ತೆ? ಎಸ್, ದಟ್ ಈಸ್ ದ 18. 171 ಡಿವೈಡೆಡ್ ಬೈ 18. ಇದು ನೀವು ಫೈಂಡ್ ಔಟ್ ಮಾಡ್ಕೊಳ್ಬೇಕು, ಹೌದಲ್ಲ? ಸೊ 1 into 2 ದಟ್ ಈಸ್ ದ 2. 2 plus 16 ಈಸ್ ದಿ 18. ಸೊ ಮೊಲಿಕ್ಯುಲರ್ ಮಾಸ್ ಆಫ್ ವಾಟರ್ ಈಸ್ 18. 171 divided by 18. What is the answer? Yes, 9.5. Next one is number of moles of urea. ಇವಾಗ ನಾನು ಮೊದಲಿಗೆ ಏನು ಕಂಡಿಡಿದೆ? ವಾಟರ್ ಕಂಡಿಡಿದೆ. ಬಿಕಾಸ್ ನನಗೆ ಮೋಲ್ ಫ್ರಾಕ್ಷನ್ ಫೈಂಡ್ ಔಟ್ ಮಾಡಬೇಕಂದ್ರೆ ನನಗೆ n1 ಮತ್ತು n2 ವ್ಯಾಲ್ಯೂ ಬೇಕಾಗುತ್ತೆ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಯೂರಿಯಾ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ಮೊಲಿಕ್ಯುಲರ್ ಮಾಸ್. ಯೂರಿಯಾದ ಮಾಸ್ ಎಷ್ಟು ಬರುತ್ತೆ? ಯೂರಿಯಾದ ಮಾಸ್ ಫೈಂಡ್ ಔಟ್ ಮಾಡಬೇಕು. ಇವಾಗ ಯೂರಿಯಾದ ಫಾರ್ಮುಲಾ ಏನು ಬರುತ್ತಾ ಫಸ್ಟ್ ನೋಡ್ಕೊಳ್ಬೇಕು. ಯೂರಿಯಾದ ಫಾರ್ಮುಲಾ ಏನಂತಂದರೆ NH2CONH2. ಇದು ಯೂರಿಯಾದ ಫಾರ್ಮುಲಾ. ಈ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನೀವು ಮಾಲಿಕ್ಯುಲರ್ ಮಾಸನ್ನು ಫೈಂಡ್ ಔಟ್ ಮಾಡಿದಾಗ ನಿಮಗೆ ಮಾಲಿಕ್ಯುಲರ್ ಮಾಸ್ ಎಷ್ಟು ಬರುತ್ತೆ? 60 ಬರುತ್ತೆ. ಯಾಕಂತಂದರೆ ನೈಟ್ರೋಜನ್ ಎಷ್ಟಾಗತ್ತಂತಂದರೆ 14 ಆಗುತ್ತೆ, ಹೌದಲ್ಲ? 14 ಪ್ಲಸ್ ಹೈಡ್ರೋಜನ್ 1 into 2 2 ಆಗುತ್ತೆ, ಪ್ಲಸ್ ಕಾರ್ಬನ್ 12 ಆಗುತ್ತೆ, ಪ್ಲಸ್ ಆಕ್ಸಿಜನ್ 16 ಆಗುತ್ತೆ. ಅಗೇನ್ ನೈಟ್ರೋಜನ್ ಎಷ್ಟಾಗುತ್ತೆ? 14 ಆಗುತ್ತೆ, ಹೈಡ್ರೋಜನ್ 2 ಆಗುತ್ತೆ. ಸೊ ಟೋಟಲ್ ಸಮ್ ಮಾಡಿದಾಗ ಆನ್ಸರ್ ಎಷ್ಟು ಸಿಗುತ್ತೆ ಅಂದರೆ 60 ಅಂತ ಹೇಳಿ ಸಿಗುತ್ತೆ. ದೇರ್ಫೋರ್ ಮಾಸ್ ಅಂತಂದರೆ ಎಷ್ಟು ಕೊಟ್ಟಿದ್ದಾರೆ? ಯೂರಿಯಾದು 30 ಕೊಟ್ಟಿದ್ದಾರೆ. 30 ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಎಷ್ಟು ಬಂತು? 60 ಬಂತು. ಸೊ ನಾವು ಹಿಯರ್ 3 1s 3 2s 1/2 ಮೀನ್ಸ್ ಇಟ್ ಇಸ್ ಆನ್ಸರ್ ಈಸ್ 0.5. ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ 0.5 ಅಂತ ಹೇಳಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್, ದೇರ್ ಫೋರ್ ಮೋಲ್ ಫ್ರಾಕ್ಷನ್ ಆಫ್ ಯೂರಿಯಾ. ಮೋಲ್ ಫ್ರಾಕ್ಷನ್ ಆಫ್ ಯೂರಿಯಾದ್ದು ಇವಾಗ ಫಾರ್ಮುಲಾ ಹೆಂಗೆ ತೊಗೊಳ್ತೀರಾ? ಇವಾಗ ಹೇಳಿ, ಯೂರಿಯಾ ಅಂತಂದರೆ ಸೊಲ್ಯೂಟು ಅಥವಾ ಸಾಲ್ವೆಂಟು? ಎಸ್, ದಟ್ ಈಸ್ ದ ಸೊಲ್ಯೂಟ್, ಹೌದಲ್ಲ? ಸೊ ಸೊಲ್ಯೂಟ್ ಅಂತಂದರೆ ಫಾರ್ಮುಲಾ ಯಾವ ರೀತಿ ಡಿಫೈನ್ ಮಾಡ್ತೀರಾ? N2 ಡಿವೈಡೆಡ್ ಬೈ
N1 ಪ್ಲಸ್ N2. N2 ಅಂತಂದರೆ ಏನು ಸಿಕ್ಕಿದೆ? N2 ಅಂತಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್. ಸೊಲ್ಯೂಟ್ ನಂಬರ್ ಆಫ್ ಮೋಲ್ಸ್ ಎಷ್ಟು ಬಂತು? 0.5 ಡಿವೈಡೆಡ್ ಬೈ N1 ಪ್ಲಸ್ N2 9.5 ಪ್ಲಸ್ 0.5 ಅಂತಂದರೆ ಎಷ್ಟಾಯಿತು? 10 ಆಯಿತಾ? 10 ಆಯಿತಾ? ಸೊ ವಾಟ್ ಈಸ್ ದ ಆನ್ಸರ್ ನಾವು? 0.5 ಡಿವೈಡೆಡ್ ಬೈ 10. ಎಸ್, ದಟ್ ಈಸ್ ದ 0.05. ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ 0.05 ಅಂತ ಹೇಳಿ ಬರುತ್ತೆ. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. ಅಂದರೆ ಇದಕ್ಕೇನಂತಂದರೆ ಇದು ಆನ್ಸರ್ ಬರುತ್ತೆ. ಅಂಡರ್ಸ್ಟ್ಯಾಂಡ್ ಆಯಿತಾ? ಲೆಟ್ಸ್ ಸಿ ಹಿಯರ್ ದ ನೆಕ್ಸ್ಟ್ ಒನ್. ಯೂಸಸ್ ಆಫ್ N1V1 ಈಕ್ವಲ್ ಟು N2V2 ಫಾರ್ಮುಲಾ. Here it is used to calculate required normality. Another one is it is used to calculate required volume. ಒಂದು ಬೇಕಾಗಿರುವಂಥ ನಾರ್ಮ್ಯಾಲಿಟಿಯನ್ನು ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ, ಮತ್ತೊಂದು ಬೇಕಾಗಿರುವಂಥ ವಾಲ್ಯೂಮನ್ನು ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಸೊ ಲೆಟ್ಸ್ ವಿ ಸಿ ಹಿಯರ್ ಎಕ್ಸಾಂಪಲ್. ಫೈಂಡ್ ಔಟ್ ದಿ ನಾರ್ಮ್ಯಾಲಿಟಿ ಆಫ್ 25 cc ಆಫ್ HCl ಬೈ ಯೂಸಿಂಗ್ 0.5 and 25 ml ಆಫ್ NaOH. ಅಂದರೆ NaOH 25 ml ತೊಗೊಂಡು ಅದರ ನಾರ್ಮ್ಯಾಲಿಟಿ 0.5 N ಇರುತ್ತೆ. 25 cc HCl ಅನ್ನು ತೊಗೊಂಡು HCl ನಾರ್ಮ್ಯಾಲಿಟಿ ಕಂಡುಹಿಡಿದೆ ಅಂತೇಳಿ ಅಂದರು ಅವರು. ಇವಾಗ ನಾನು ಫಾರ್ಮುಲಾ ಯೂಸ್ ಮಾಡ್ತೀನಿ. N1V1 ಈಕ್ವಲ್ ಟು N2V2 ಅಂತೇಳಿ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ. N1V1 ಅಂತಂದರೆ HCl ತೊಗೊಂಡಿದ್ದೀನಿ, N2V2 ಅಂತಂದರೆ NaOH ತೊಗೊಳ್ತಾ ಇದ್ದೀನಿ. NaOH ನನಗೆ N2 ಕೂಡ ಗೊತ್ತಿದೆ, V2 ಕೂಡ ಗೊತ್ತಿದೆ. N2 ಅಂತಂದರೆ ನಾರ್ಮ್ಯಾಲಿಟಿ ಎಷ್ಟಿದೆ ಅಂತಂದರೆ 0.5 ಇದೆ, ವಾಲ್ಯೂಮ್ ಎಷ್ಟಿದೆ ಅಂತಂದರೆ 25 ಇದೆ. HCl ನಾರ್ಮ್ಯಾಲಿಟಿಯನ್ನು ನಾನು ಕಂಡುಹಿಡಬೇಕಾಗಿದೆ. N1 ಇಂಟು ವಾಲ್ಯೂಮ್ ಕೊಟ್ಟಿದ್ದಾರೆ 25 cc. ಸೊ ಇವಾಗ ಫಾರ್ಮುಲಾವನ್ನು ಈಸಿಯಾಗಿ ಡಿವೈಡ್ ಮಾಡ್ಬೋದು. ಸೊ N1 ಈಸ್ ಈಕ್ವಲ್ ಟು 0.5 ಇಂಟು 25 ಡಿವೈಡೆಡ್ ಬೈ 25. ಸೊ ನಾವು ದ ಆನ್ಸರ್ ಈಸ್ 0.5 N ಅಂತ ಹೇಳಿ ಬರುತ್ತೆ, ಹೌದಲ್ಲ? ಸೊ N1 ಈಸ್ ಈಕ್ವಲ್ ಟು, ಇವಾಗ ನೀವು ಇದನ್ನು ಫೈಂಡ್ ಔಟ್ ಮಾಡಿದಾಗ ಬಿಡಿಸಿರಿ ಅಂತಂದರೆ ಹೆಂಗೆ ಬರುತ್ತೆ ಅಂತೇಳಿ ನೋಡ್ಕೊಳ್ಳಿ. ನಿಮ್ಗೆ ಯಾವ ರೀತಿಯಾಗಿ ಫಾರ್ಮುಲಾ ಬೇಕೋ ಆ ರೀತಿಯಾಗಿ ನೀವು ಡಿಸೈನ್ ಮಾಡ್ಕೊಳ್ಬೋದು. N1V1 ಈಕ್ವಲ್ ಟು N2V2. N1 ಈಸ್ ಈಕ್ವಲ್ ಟು N2V2 ಡಿವೈಡೆಡ್ ಬೈ V1. ಇದರಲ್ಲೆಲ್ಲ ನಾನು ಸಬ್ಸ್ಟಿಟ್ಯೂಟ್ ಮಾಡಿದರೆ N1 ಆಫ್ HCl ಅನ್ನು ಏನು ಮಾಡ್ಬೋದು ಅಂತಂದರೆ ಕಂಡುಹಿಡಿಬೋದು. ನೆಕ್ಸ್ಟ್ ಒನ್ ಈಸ್ PPM, ದಟ್ ಈಸ್ ಅ ಪಾರ್ಟ್ಸ್ ಪರ್ ಮಿಲಿಯನ್. ಏನಂತೇಳಿ ಕರಿತೀವಿ? ಪಾರ್ಟ್ಸ್ ಪರ್ ಮಿಲಿಯನ್. ಇಟ್ ಈಸ್ ದಿ ನಂಬರ್ ಆಫ್ ಪಾರ್ಟ್ಸ್ by mass of the solute in 10 to the power 6 parts by mass of the solution is the concentration of the solution in ppm. ಅಂದರೆ ಇಲ್ಲಿ ಏನು ತಗೋತೀವಿ? ನಂಬರ್ ಪಾರ್ಟ್ಸ್ ಬೈ ಮಾಸ್ ಆಫ್ ದ ಸೊಲ್ಯೂಟ್ ಇನ್ 10 to the power 6 parts by mass of the solution. Mass of solute in 10 to the power 6 parts by mass of the solution is the concentration of the solution in ppm. ಅದೇ ಮಾಸ್ ಆಫ್ ಸೊಲ್ಯೂಟ್ ಎಷ್ಟಿರಬೇಕು? 10 to the power 6 parts by mass of the solution. It is ppm. It is given by number of ppm of the solute is equal to mass of solute divided by mass of the solution into 10 to the power 6. Mass of the solute divided by mass of the solution into 10 to the power 6 ಅಂತ ಹೇಳಿ ಏನು ಮಾಡ್ಬೋದು ಅಂತಂದರೆ ಬರಿಬಹುದು. ಲೆಟ್ಸ್ ಸಿ ಹಿಯರ್ ಎಕ್ಸಾಂಪಲ್. 5 milligram of glucose present in 1 kg of a solution. Express the concentration in ppm of the solution. ಸೊ ಜಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ಕೊಡ್ರಿ. 5 milligram of glucose ಕೊಟ್ಟಿದ್ದಾರೆ ಆ್ಯಂಡ್ ದೆನ್ ಪ್ರೆಸೆಂಟ್ ಇನ್ 1 kg ಆಫ್ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಅಂದರೆ ಏನು ಮಾಡ್ಕೊಳ್ಬೇಕಂತಂದರೆ ಇದು ಎರಡನ್ನೂ ನೀವೇನು ಮಾಡ್ಕೊಳ್ಳಿ ಅಂತಂದರೆ ಗ್ರಾಮಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಮಾಸ್ ಆಫ್ ಸೊಲ್ಯೂಟ್ ಅಂತಂದರೆ ಸಬ್ಸ್ಟಿಟ್ಯೂಟ್ ಮಾಡಿ, ಇದನ್ನು ಮಾಸ್ ಆಫ್ ಸೊಲ್ಯೂಷನ್ ಅಂತಂದರೆ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟು 10 to the power 6 ಮಾಡಿ ಆ್ಯಂಡ್ ದೆನ್ ಫೈಂಡ್ ಔಟ್ ದ ppm ಎಷ್ಟು ಬರುತ್ತೆ ಅನ್ನೋದನ್ನು ಏನು ಮಾಡಿ ಅಂತಂದರೆ ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ ಒನ್, ಪ್ರಿಪರೇಷನ್ ಆ್ಯಂಡ್ ಡೈಲ್ಯೂಷನ್ ಆಫ್ ರಿಏಜೆಂಟ್ಸ್ ಆರ್ ಸೊಲ್ಯೂಷನ್ಸ್. ಯಾವ ರೀತಿಯಾಗಿ ನಾವು ಒಂದು ಸೊಲ್ಯೂಷನನ್ನು ಪ್ರಿಪ್ರೇಷನ್ ಮಾಡ್ಬೋದು ಅಥವಾ ಡೈಲ್ಯೂಷನ್ ಮಾಡ್ಬೋದು ಅನ್ನೋದನ್ನು ನೋಡೋಣ. To prepare a solution that contains a specified concentration of a substance, it is necessary to dissolve the desired number of moles of solute in required amount of solvent, give a desired volume of the solution. ಅಂದರೆ ಇಲ್ಲಿ ನಮಗೇನು ಇಂಪಾರ್ಟೆಂಟ್ ಆಗತ್ತಂತಂದರೆ ಸ್ಟೆಪ್ಸ್ ಟು ಪ್ರಿಪೇರ್ ಆ್ಯಂಡ್ ಡೈಲ್ಯೂಷನ್. ಸೊ ಫಸ್ಟ್ ಒನ್ ಈಸ್ where required amount of solute.
ಮೊದಲಿಗೆ ಏನು ಮಾಡಬೇಕಂತಂದರೆ ನಮಗೆ ಎಷ್ಟು ಸೊಲ್ಯೂಟದ ಅವಶ್ಯಕತೆ ಇದೆ ಅಷ್ಟನ್ನು ನಾವೇನು ಮಾಡ್ಕೊಳ್ಬೇಕಂತಂದರೆ ವೇ ಮಾಡ್ಕೊಳ್ಬೇಕು. ವೇ ರಿಕ್ವೈರ್ಡ್ ಅಮೌಂಟ್ ಆಫ್ ಸೊಲ್ಯೂಟ್. ಸೆಕೆಂಡ್ ಒನ್, ಯೂಸ್ ಎ ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್. ನಿಮಗೆ ಬೇಕಾಗಿರುವಂತಹ ವಾಲ್ಯೂಮೆಟ್ರಿಕ್ ಫ್ಲಾಸ್ಕನ್ನು ತೊಗೊಳ್ಬೋದು. ಇಫ್ 100 ml, 250 ml or 500 ml or 1000 ml. ದಿಸ್ ಈಸ್ ದ ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್. ಇದು ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್ ಇರುತ್ತೆ. ಇಲ್ಲೇನಂತಂದರೆ ಕ್ಯಾಲಿಬ್ರೇಷನ್ ಮಾರ್ಕ್ ಅಂತ ಹೇಳಿ ಇರುತ್ತೆ. ಆ್ಯಕ್ಚುಲಿ ಏನಂತಂದರೆ ಇದು ಈ ರೀತಿಯಾಗಿರುತ್ತೆ, ಕ್ಯಾಲಿಬ್ರೇಷನ್ ಮಾರ್ಕ್ ಇರುತ್ತೆ. ದಿಸ್ ಈಸ್ ದ ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್. ಯೂಸ್ ಆಫ್ ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್. ಥರ್ಡ್ ಒನ್, ಡಿಸಾಲ್ವ್ ವೇಡ್ ಸೊಲ್ಯೂಟ್ ಇಂಟು ಸ್ಮಾಲ್ ಅಮೌಂಟ್ ಆಫ್ ರಿಕ್ವೈರ್ಡ್ ಸಾಲ್ವೆಂಟ್. ಫಸ್ಟಿಗೆ ಏನು ಮಾಡ್ಕೊಳ್ಬೇಕು, ಸ್ವಲ್ಪ ಬೀಕರ್ನಲ್ಲಿ ಏನು ಮಾಡಬೇಕಂತಂದರೆ ಯು ಹ್ಯಾವ್ ಟು ಟೇಕ್ ಅ ಸ್ಮಾಲ್ ಅಮೌಂಟ್ ಆಫ್ ವಾಟರ್ ಆ್ಯಂಡ್ ಡಿಸಾಲ್ವ್ ವೇಡ್ ಸೊಲ್ಯೂಟ್. ಈ ಸೊಲ್ಯೂಟ್ ವೇಡ್ ಮಾಡ್ಕೊಂಡಿರ್ತೀರ, ಇದನ್ನು ಏನು ಮಾಡ್ಕೋಬೇಕಂತಂದರೆ ಈ ಸ್ಮಾಲ್ ಅಮೌಂಟ್ ಆಫ್ ಸಾಲ್ವೆಂಟ್ನಲ್ಲಿ ಹಾಕಿ ಏನು ಮಾಡಬೇಕಂತಂದರೆ ಡಿಸಾಲ್ವ್ ಮಾಡಬೇಕು. ಸೊ ದಿಸ್ ಈಸ್ ದ ಥರ್ಡ್ ಸ್ಟೆಪ್. ಫೋರ್ತ್ ಒನ್ ಈಸ್ ಟ್ರಾನ್ಸ್ಫರ್ಡ್ ಡಿಸಾಲ್ವ್ಡ್ ಸೊಲ್ಯೂಟ್ ಇನ್ ಟು ರಿಕ್ವೈರ್ಡ್ ವಾಲ್ಯೂಮ್ ಆಫ್ ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್. ಟ್ರಾನ್ಸ್ಫರ್ಡ್ ಡಿಸಾಲ್ವ್ಡ್ ಸೊಲ್ಯೂಟ್ into the ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್. ಅಂದರೆ ನಿಮಗೆ ಬೇಕಾಗಿರುವಂಥ ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್ನಲ್ಲಿ ಬೇಕಾಗಿರುವಂಥ ಅಂತಂದರೆ ಎಷ್ಟು ವಾಲ್ಯೂಮ್ ಬೇಕೋ ಆ ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್ನಲ್ಲಿ ನೀವೇನು ಮಾಡಬೇಕಂತಂದರೆ ಸೊಲ್ಯೂಟ್ ಡಿಸಾಲ್ವ್ ಮಾಡ್ಕೊಂಡಿರೋದನ್ನು ಟ್ರಾನ್ಸ್ಫರ್ ಮಾಡಬೇಕು. ಆ್ಯಂಡ್ ಫೈನಲಿ ಡೈಲ್ಯೂಟ್ ಅಪ್ ಟು ದ ಮಾರ್ಕ್. ಅಂದರೆ ಇದನ್ನೇನು ಮಾಡಬೇಕಂತಂದರೆ ಅಪ್ ಟು ಮಾರ್ಕ್ ಏನು ಮಾಡೋದಂತಂದರೆ ಡೈಲ್ಯೂಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಟೇಕ್ ವೆಲ್ ಟು ಗೆಟ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. ಆರ್ ಹಿಯರ್ ಯು ಹ್ಯಾವ್ ಟು ಶೇಕ್ ವೆಲ್ ಟು ಗೆಟ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. ಅದನ್ನು ಚೆನ್ನಾಗಿ ಏನು ಮಾಡಬೇಕಂತಂದರೆ ಶೇಕ್ ಮಾಡಬೇಕು. ಅವಾಗ ನಿಮಗೇನು ಸಿಗುತ್ತೆ ಅಂತಂದರೆ ಹೋಮೋಜಿನಿಯಸ್ ಸೊಲ್ಯೂಷನ್ ಸಿಗುತ್ತೆ. ಸೊ ದಿಸ್ ಈಸ್ ದ ಸ್ಟೆಪ್ಸ್ ಟು ಪ್ರಿಪೇರ್ ದ ಡೈಲ್ಯೂಷನ್. ಅಂದರೆ ಇದೇನಂತಂದರೆ ಸೊಲ್ಯೂಷನನ್ನು ಪ್ರಿಪರೇಷನ್ ಮಾಡೋದು ಮತ್ತು ಡೈಲ್ಯೂಷನ್ ಮಾಡುವಂಥದ್ದು ಏನಾಗಿದೆ ಅಂತಂದರೆ ಸ್ಟೆಪ್ ಆಗಿದೆ. ಹಿಯರ್ ಎಕ್ಸಾಂಪಲ್, ಪ್ರಿಪರೇಷನ್ ಆಫ್ 0.05 and oxalic acid and dilute in a 250 ml ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್. ನೀವೇನು ಮಾಡಬೇಕು, 0.05 and oxalic ಆ್ಯಸಿಡನ್ನು 250 ml ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್ನಲ್ಲಿ ಪ್ರಿಪರೇಷನ್ ಮಾಡಬೇಕು. ಹೇಗೆ? ಸೊ ಹಿಯರ್ ಮಾಸ್ ಆಫ್ ದ ಕ್ರಿಸ್ಟಲ್ಸ್ ಈಸ್ ಈಕ್ವಲ್ ಟು ನಾರ್ಮ್ಯಾಲಿಟಿ ಇಂಟು ಈಕ್ವಲೆಂಟ್ ಮಾಸ್ ಇಂಟು ವಾಲ್ಯೂಮ್ ಡಿವೈಡೆಡ್ ಬೈ 1000. ಎಷ್ಟು ನಾರ್ಮ್ಯಾಲಿಟಿ ಬೇಕದು, ಅದರದ್ದು ಈಕ್ವಲೆಂಟ್ ಮಾಸ್ ಎಷ್ಟಿದೆ ಅದನ್ನು ತೊಗೊಳ್ಬೇಕು, ಇಂಟು ಎಷ್ಟು ವಾಲ್ಯೂಮ್ ಬೇಕು ಅದನ್ನು ತೊಗೊಳ್ಬೇಕು, ಡಿವೈಡೆಡ್ ಬೈ 1000. ನಾರ್ಮ್ಯಾಲಿಟಿ ಎಷ್ಟು ಕೊಟ್ಟಿದ್ದಾರೆ, 0.05 ಬೇಕಂತ ಹೇಳಿ ಕೊಟ್ಟಿದ್ದಾರೆ. ಈಕ್ವಲೆಂಟ್ ಮಾಸ್ ಆಫ್ ಆಕ್ಸಾಲಿಕ್ ಆ್ಯಸಿಡ್ ಎಷ್ಟಿದೆ, 63 ಗ್ರಾಮ್ ಇದೆ. ವಾಲ್ಯೂಮ್ ಎಷ್ಟು ಬೇಕಂತ ಕೊಟ್ಟಿದ್ದಾರೆ, 250 ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ ಎಷ್ಟಾಯ್ತು ಇವಾಗ, 1000 ಆಯಿತು. ಇಟ್ ಈಸ್ ಈಕ್ವಲ್ ಟು ವಾಟ್ ಈಸ್ ಆನ್ಸರ್ ನಾವು? ಆನ್ಸರ್ ಎಷ್ಟು ಬರುತ್ತೆ? ಎಸ್, ದಟ್ ಈಸ್ 0.788 gram. Is it right? Okay. Dear students, practice this problem and find out the answer for this question and comment your answer in the comment box. Next one is the conversion factors. Conversion factors is, it is a ratio expressed as a function that equals to 1. It is the ratio expressed as a function that equals to 1. For example, here it is 10 to the power 6 because 1 is containing 6 0. So now it is 10 to the power 6. And next one, 0.1. It is the conversion factor is 10 to the power minus 1. And next one, 1000 10 to the power 3. 0.01 10 to the power minus 2. For example, 100. What is the answer, dear students? Yes, that is the 10 to the power 2. Okay. And then here 10. What is the answer? Yes, that is 10 to the power 1. Is it right, dear students? Okay. So this is the conversion factor. And dear students, in the next video session, I will discuss a new point. Until keep watching my channel. Thank you.